ಬೆಂಗಳೂರಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ವಾಹನ ಸವಾರರು ಪರದಾಡುವಂತಾಗಿದೆ. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದ್ದು, ಗಾಳಿ ಮಳೆಗೆ ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಫ್ಲೈಓವರ್ ದಾಸರಹಳ್ಳಿ ಮಾಧವಾರ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದ್ದು, ನಿಧಾನಗತಿಯಲ್ಲಿ ವಾಹನಗಳು ಸಂಚಾರವನ್ನ ಮಾಡುತ್ತಿವೆ. ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಆಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ರಸ್ತೆ ಬದಿ ಕಂಪ್ಲೀಟ್ ಆಗಿ ನೀರು ನಿಂತಿದ್ದು, ರಸ್ತೆಯೆಲ್ಲ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಹೀಗಾಗಿ ಏಕಾಏಕಿ ಮಳೆ ಬಂದ ಕಾರಣ ವಾಹನ ಸವಾರರು ಪರದಾಡುವಂತಾಯಿತು. ಹೀಗಾಗಿ ಮಳೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ವಾಹನ ಸವಾರರು ಪರದಾಡಿದ್ರು. ಆಯ್ತು, ಫೋನ್ ಹಾಕ್ತೀನಿ ಇರೋ ನಿಮಿಷ. ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿರುವಂತಹ ಘಟನೆ ನಡೆದಿದ್ದು, ಸದ್ಯ ಕಾರಿನಲ್ಲಿ ಯಾರೂ ಇರಲಿಲ್ಲ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೆಟ್ರೋ ಬಳಿ ಬೃಹದಾಕಾರದ ಮರ ಧರೆಶಾಹಿಯಾಗಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಈಗಾಗಲೇ ಬಿಬಿಎಂಪಿ ಸಿಬ್ಬಂದಿಯಿಂದ ಮರ ತೆರವು ಮಾಡುವ ಕಾರ್ಯಾಚರಣೆ ಕೂಡ ನಡೆದಿದ್ದು, ಮರ ಕಾರಿನ ಮೇಲೆ ಬಿದ್ದು ಕಾರು ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು. ಬೃಹದಾಕಾರದ ಮರ ಧರೆಶಾಹಿಯಾಗಿದ್ದು, ಸದ್ಯ ಕಾರಿನಲ್ಲಿ ಯಾರೂ ಇಲ್ಲದಿದ್ರಿಂದ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೆಟ್ರೋ ಬಳಿ ಈ ಘಟನೆ ನಡೆದಿದೆ. ಮಳೆ ಮತ್ತು ಗಾಳಿಗೆ ಅನೇಕ ಕಡೆ ಮರಗಳು ಧರೆಗುಳಿದಿದೆ. ನಾನೀಗ ಬಸವನಗುಡಿಯಲ್ಲಿದ್ದೀನಿ. ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ರಸ್ತೆಯಲ್ಲಿ ಇಲ್ಲೂ ಸಹ ಮರದ ಕೊಂಬೆ ಒಂದು ನೋಡ್ಬೋದು. ಆಲ್ಮೋಸ್ಟ್ ಬುಡದಿಂದ ಒಂದು 4-5 ಅಡಿ ಎತ್ತರದ ಮೇಲೆ, ಒಂದು 10-15 ಅಡಿ ಎತ್ತರದ ಮೇಲೆ ಏನು ಮರ ಏನು ಕಾಣಿಸ್ತಿದೆ ನಿಮಗೆ, ಆ ಮರ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು. ಬುಡ ಸಮೇತ ಬೀಳದೇ ಇದ್ದರೂ ಕೊಂಬೆಗಳು ಬಿದ್ದಿರೋ ಪರಿಣಾಮ ಮರ ಬಿದ್ದ ಸಂದರ್ಭದಲ್ಲಿ ಇಲ್ಲಿ ಒಂದು ಕಾರ್ ಕೂಡ ನಿಂತಿತ್ತು. ಕಾರ್ ಕೂಡ ಜಖಮ್ಮಾಗಿದೆ. ಬಟ್ ಕಾರಲ್ಲಿ ಯಾರೂ ಇಲ್ದಲೇ ಇರೋ ಕಾರಣಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮತ್ತು ಮಳೆ ಬರ್ತಿದ್ದ ಸಂದರ್ಭದಲ್ಲಿ ಈ ರೀತಿ ಆಗಿರೋದ್ರಿಂದ ಯಾರೂ ಓಡಾಡದೇ ಇರೋ ಸಂದರ್ಭದಲ್ಲೇ ಆಗಿದೆ. ನಿನ್ನೆ ಇದೇ ರೀತಿ ಒಂದು ಮರದ ಕೊಂಬೆ ಬಿದ್ದು ಆಟೋ ಚಾಲಕ ಮೃತಪಟ್ಟಿದ್ದಂಥ ಘಟನೆ ಕೂಡ ಬೆಂಗಳೂರಲ್ಲಾಗಿತ್ತು. ಇವತ್ತು ಸಹ ಮಳೆ ಮಾತ್ರ ಅಲ್ಲ, ಬಿರುಗಾಳಿ ಹೆಚ್ಚಾಗಿ ಬೀಸ್ತಿರೋ ಕಾರಣಕ್ಕೆ ಈಗಾಗಲೇ BBMP ಕೂಡ ಎಚ್ಚರಿಕೆ ನೀಡಿತ್ತು. ಎಲ್ಲಿ ಗಾಳಿ ಬೀಸೋ ಸಂದರ್ಭದಲ್ಲಿ ಮರಗಳ ಬಳಿ ರಕ್ಷಣೆ ಪಡೆಯೋಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಕೂಡ ಕೊಟ್ಟಿತ್ತು. ಈ ಮರ ನೋಡಿದ್ರೆ ನಿಮಗೆ ಈಗ ದೃಶ್ಯಗಳಲ್ಲಿ ನೋಡ್ಬೋದು, ಬೆಸ್ಕಾಂ ಅಧಿಕಾರಿಗಳು ಸದ್ಯ ಮರ ಬಿದ್ದ ಕಾರಣಕ್ಕೆ ಲೈನ್ ಕಟ್ ಆಗಿರೋದ್ರಿಂದ ಈಗ ಬೆಸ್ಕಾಂ ಸಿಬ್ಬಂದಿಗಳು ಬಂದು ಈಗ ಲೈನ್ ಸರಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ BBMP ಸಿಬ್ಬಂದಿಗಳು ಬಂದು ಬಿದ್ದಂತಹ ಮರವನ್ನು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರವನ್ನು ತೆಗೆದು ಮರಗಳನ್ನ ಕಟ್ ಮಾಡಿ ರಸ್ತೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೆಸ್ಕಾಂ ಅವರು ಬಂದು ಹೋಗಿರುವಂಥ ಕರೆಂಟ್ ಏನು ಲೈನ್ ಕಟ್ಟಾಗಿತ್ತು ಆ ಲೈನ್ನ ಸರಿ ಮಾಡುವಂಥ ಕೆಲಸ ಮಾಡಿದ್ದಾರೆ. BBMP ಕಂಟ್ರೋಲ್ ರೂಮ್ಗೆ ಖುದ್ದು ನೂತನ ಕಮಿಷನರ್ ಕೂಡ ಭೇಟಿ ಕೊಟ್ಟು ಯಾವ ರೀತಿ ಕಾರ್ಯಾಚರಣೆ ನಡೀತಿದೆ BBMP ಅನ್ನುವಂಥ ಪರಿಶೀಲನೆ ಕೂಡ ಮಾಡಿದರು. ಈಗ ನೋಡ್ತಿದ್ದೀರಾ, ಮರ ಬಿದ್ದಂಥ ಪರಿಣಾಮ ಆ ಮರವನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡಿ ರಸ್ತೆಯ ಬದಿಗೆ ಈಗ ಹಾಕಿ ಹೋಗಿದ್ದಾರೆ. ಈಗ ಕರೆಂಟ್ ಕೂಡ ಸದ್ಯದ ಏರಿಯಾದಲ್ಲಿ ಕಟ್ಟಾಗಿರೋದ್ರಿಂದ ಆ ಕರೆಂಟ್ನ ಸರಿ ಮಾಡೋ ಕೆಲಸ ಬೆಸ್ಕಾಂ ಅವರು ಮಾಡ್ತಿದ್ದಾರೆ. ಒಣಗಿದ ಮರಗಳನ್ನ ತೆರವು ಮಾಡುವಂಥ ಕಾರ್ಯಾಚರಣೆ ಕಳೆದ ವರ್ಷದಿಂದ ಮಾಡ್ತಿದ್ರು ಸಹ ಬೆಂಗಳೂರಲ್ಲಿ ಮಳೆ ಮತ್ತು ಗಾಳಿ ಆದಾಗ ಈ ರೀತಿ ಮರಗಳು ಬೀಳೋದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.